ಆತ್ಮೀಯ ವಿದ್ಯಾರ್ಥಿಗಳೇ, ಶುಭೋದಯ. ನಾನು ನಿಮ್ಮ ಕನ್ನಡ ಮಾಸ್ಟರ್ ಮಂಜುನಾಥಾಚಾರಿ. ಇಂದಿನ ಈ ವಿಡಿಯೋದಲ್ಲಿ ಅಲಂಕಾರಕ್ಕೆ ಸಂಬಂಧಪಟ್ಟಂತಹ ಒಂದು ಪ್ರಶ್ನೆಗೆ ಉತ್ತರವನ್ನು ಕಂಡುಕೊಳ್ಳೋಣ. ಪ್ರಶ್ನೆ ಹೀಗಿದೆ: ಎನ್ನ ಬಗೆಗೆ ಅನಿವಾರ್ಯವೀ ಶೋಕದುಲ್ಕೆ. ಈ ವಾಕ್ಯ ರೂಪಕಾಲಂಕಾರಕ್ಕೆ ಉದಾಹರಣೆಯಾಗಿದೆ. ರೂಪಕಾಲಂಕಾರದ ಲಕ್ಷಣವನ್ನು ನೋಡೋದಾದರೆ, ಉಪಮೇಯ ಮತ್ತು ಉಪಮಾನಗಳಿಗೆ ಭೇದವು ಕಂಡುಬರದೆ ಅವೆರಡು ಒಂದೇ ಎಂದು ವರ್ಣಿಸಿದರೆ ಅದೇ ರೂಪಕಾಲಂಕಾರ. ಅಂದರೆ ಉಪಮೇಯ ಮತ್ತು ಉಪಮಾನ ಎರಡು ಬೇರೆ ಬೇರೆಯಲ್ಲ, ಎರಡೂ ವಸ್ತುಗಳು ಒಂದೇ ಎನ್ನುವಂತಹ ರೀತಿಯಲ್ಲಿ ವರ್ಣಿಸಲ್ಪಡುತ್ತೆ ಇಲ್ಲಿ. ಅಂದರೆ ಈ ವಾಕ್ಯದಲ್ಲಿ ನಮಗೆ ಅವಶ್ಯಕವಾಗಿ ಬೇಕಾಗಿರತಕ್ಕಂತಹ ಎರಡು ಪದಗಳು, ಒಂದು ಶೋಕ, ಇನ್ನೊಂದು ಉಲ್ಕೆ ಮಾತ್ರ. ಶೋಕ ಪದದ ಅರ್ಥ ಅಳಲು, ದುಃಖ. ಹಾಗೆ ಉಲ್ಕೆ ಪದದ ಅರ್ಥ ಉರಿಯುವ ಕೊಳ್ಳಿ ಅಥವಾ ಪಂಜು ಅಂತ ಅರ್ಥ. ಪ್ರಸ್ತುತ ಈ ಸಾಲು ಪೂತಿ ನರಸಿಂಹಾಚಾರ್ ಅವರು ಬರೆದಿರುವ ಶಬರಿ ಗೀತ ನಾಟಕದಿಂದ ಆಯ್ದ ಒಂದು ಭಾಗ. ಪ್ರಸ್ತುತ ಎನ್ನ ಬಗೆಗೆ ಅನಿವಾರ್ಯವೀ ಶೋಕದುಲ್ಕೆ. ಈ ಸಾಲು ಶ್ರೀರಾಮ ಹೇಳುವಂತಹ ಸಾಲು. ಅಂದರೆ ಸೀತೆಯ ಅಗಲಿಕೆಯ ದುಃಖದಲ್ಲಿ ಇರತಕ್ಕಂತಹ ಶ್ರೀರಾಮ ಹೇಳ್ತಾ ಇದ್ದಾನೆ, ಎನ್ನ ಬಗೆಗೆ ಅನಿವಾರ್ಯವೀ ಶೋಕದುಲ್ಕೆ. ಅಂದರೆ ಶ್ರೀರಾಮನಿಗೆ ಇರತಕ್ಕಂತಹ ಶೋಕ ಅಥವಾ ದುಃಖ ಏನಿದೆ ಅದು ಕಡಿಮೆ ಆಗ್ತಾ ಇಲ್ಲ. ಆದ್ದರಿಂದ ಕವಿ ಇಲ್ಲಿ ವರ್ಣಿಸ್ತಾ ಇರತಕ್ಕಂಥದ್ದು ಶ್ರೀರಾಮನ ಶೋಕವನ್ನ. ಅಂದರೆ ಉಪಮೇಯ ಶೋಕ ಆಗುತ್ತೆ. ಹಾಗೆ ಉಪಮಾನ ಉಲ್ಕೆ. ಅಂದರೆ ಶ್ರೀರಾಮನ ಶೋಕವೂ ಇಲ್ಲಿ ಕಡಿಮೆ ಆಗ್ತಾ ಇಲ್ಲ, ಉರಿಯುವ ಕೊಳ್ಳಿಯಲ್ಲಿ ಇರತಕ್ಕಂತಹ ಬೆಂಕಿಯೂ ಶಮನ ಆಗ್ತಾ ಇಲ್ಲ. ಈ ರೀತಿಯಾಗಿ ಕವಿ ಇಲ್ಲಿ ಉಪಮೇಯವಾದ ಶೋಕವನ್ನು ಉಪಮಾನವಾದ ಉಲ್ಕೆಗೆ ಅಭೇದವಾಗಿ ವರ್ಣಿಸಿರುವುದರಿಂದ ಇದು ರೂಪಕಾಲಂಕಾರವಾಗುತ್ತದೆ. ವಿದ್ಯಾರ್ಥಿಗಳೇ, ಈ ವಿಡಿಯೋ ನಿಮಗೆ ಉಪಯೋಗ ಆಗಿದೆ ಅಂತ ಭಾವಿಸ್ತಾ ಇಲ್ಲಿಗೆ ಈ ವಿಡಿಯೋನ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ.